ಎಲ್ಲಾ ಚಾಕ್ಲೇಟ್ ಪ್ರಿಯರಿಗೆ ಇಲ್ಲಿದೆ ಬಿಡುವು. ನಾವು ಹೆಚ್ಚಾಗಿ ರೇಷ್ಮೆಯಂತಹ ಸುಗಂಧ ಭರಿತ ಚಾಕ್ಲೇಟ್ಗೆ ಮೊರೆ ಹೋಗಿ ತೂಕ ಹೆಚ್ಚಾಗುವುದು ಮತ್ತು ಹೆಚ್ಚುವರಿ ಸಕ್ಕರೆ ಸೇವನೆಯ ಭೀತಿಗೆ ಗುರಿಯಾಗುತ್ತೇವೆ. ಆದರೆ ಇನ್ನು ಮುಂದೆ ಇಲ್ಲ. ಡ್ಯೂಕ್ ಯೂನಿವರ್ಸಿಟಿ ಮೆಡಿಕಲ್ ಸೆಂಟರ್ ಸಂಶೋಧಕರು ದೃಢಪಡಿಸಿದ್ದಾರೆ. ಹೃದಯದ ಅಪಾಯವನ್ನು ಚಾಕ್ಲೇಟ್ಗಳು ಹೇಗೆ ಕಡಿಮೆಗೊಳಿಸುತ್ತವೆ ಎಂಬುದನ್ನು ನಾವು ತಿಳಿಸುತ್ತೇವೆ. ಏಟ್ರಿಯಲ್ ಫೈಬ್ರಿಲೇಷನ್ ಅನಿಯಮಿತ ಹೃದಯದ ಲಯವನ್ನು ಸೂಚಿಸುತ್ತದೆ. ಇದರಿಂದ ಶರೀರದ ಬ್ಲಡ್ ಫ್ಲೋ ಕೂಡ ಕಡಿಮೆ ಆಗಬಹುದು. ಇದು ಸ್ಟ್ರೋಕ್, ಮಿದುಳಿನ ವಿಫಲತೆಗೆ ಕಾರಣವಾಗಬಹುದು ಮತ್ತು ಇದಕ್ಕೆ ಪ್ರತಿಕ್ರಿಯೆ ನೀಡದಿದ್ದಲ್ಲಿ ಮಾರಣಾಂತಿಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಏಟ್ರಿಯಲ್ ಫೈಬ್ರಿಲೇಷನ್ ನ ಸಾಮಾನ್ಯವಾದ ಲಕ್ಷಣಗಳು ಅಂದರೆ ಹೃದಯ ಬಡಿತ, ಆಯಾಸ ಮತ್ತು ಉಸಿರಾಟದ ತೊಂದರೆಗಳನ್ನು ಒಳಗೊಂಡಿರುತ್ತದೆ. ಡಾರ್ಕ್ ಚಾಕ್ಲೇಟ್ ಅನ್ನು ಈಗ ಹೊಸ ಸೂಪರ್ ಫುಡ್ ಎಂದು ಪರಿಗಣಿಸಲಾಗಿದೆ. ಕಚ್ಚಾ ಸಂಸ್ಕರಿಸಿದ ಕೋಕೋ ಬೀನ್ಸ್ ಹೆಚ್ಚಿನ ಆಂಟಿ ಆಕ್ಸಿಡೆಂಟ್ ಗುಣಗಳನ್ನು ಹೊಂದಿದೆ. ಡಾರ್ಕ್ ಚಾಕ್ಲೇಟ್ ಅನ್ನು ಕಚ್ಚಾ ಕೋಕೋ ಬೀನ್ಸ್ ನಿಂದ ತಯಾರಿಸಲಾಗುತ್ತದೆ. ಇದು ಫ್ಲೇವನಾಯ್ಡ್ಸ್ ನಂತಹ ಆಂಟಿ ಆಕ್ಸಿಡೆಂಟ್ ನಿಂದ ಸಮೃದ್ಧವಾಗಿದೆ. ಈ ಫ್ಲೇವನಾಯ್ಡ್ಸ್ ಡಾರ್ಕ್ ಚಾಕ್ಲೇಟ್ಗೆ ಕಹಿ ರುಚಿಯನ್ನು ನೀಡುತ್ತದೆ ಹಾಗೂ ದೇಹದಲ್ಲಿ ಕಾಯಿಲೆಗೆ ಕಾರಣವಾಗುವ ಫ್ರೀ ರಾಡಿಕಲ್ಸ್ ವಿರುದ್ಧ ಕೆಲಸ ಮಾಡುತ್ತದೆ. ಡಾರ್ಕ್ ಚಾಕ್ಲೇಟ್ ಥಿಯೋಬ್ರೋಮಿನ್ ಎಂಬ ಸಾಂದ್ರತೆಯನ್ನು ಹೊಂದಿದೆ. ಇದು ಬ್ಲಡ್ ವೆಸಲ್ಸ್ ಗಳನ್ನು ಹಿಗ್ಗಿಸಬಹುದು ಮತ್ತು ನಿಮ್ಮ ರಕ್ತದೊತ್ತಡವನ್ನು ಕಡಿಮೆ ಮಾಡಬಹುದು. ಅದಲ್ಲದೆ ಡಾರ್ಕ್ ಚಾಕ್ಲೇಟ್ ನಿಮ್ಮ ಮೆದುಳಿಗೆ ಕೂಡ ಒಳ್ಳೆಯದು. ಕೊನೆಯದಾಗಿ, ನಿಮ್ಮ ತೂಕದ ಬಗ್ಗೆ ನೀವು ಚಿಂತೆ ಮಾಡುತ್ತಿದ್ದರೆ ಚಿಂತಿಸಬೇಡಿ. ಡಾರ್ಕ್ ಚಾಕ್ಲೇಟ್ ಹೆಚ್ಚು ಅತ್ಯಧಿಕ ಮೌಲ್ಯವನ್ನು ಹೊಂದಿದ್ದು ಇದು ಕ್ರೇವಿಂಗ್ಸ್ ಗಳನ್ನು ಬ್ಲಾಕ್ ಮಾಡುತ್ತದೆ. ಇದು ನಿಮ್ಮ ಚಯಾಪಚಯ ಕ್ರಿಯೆಗಳನ್ನು ಹೆಚ್ಚಿಸಲು ಮತ್ತು ಕೊಬ್ಬನ್ನು ಸುಡುವಂತೆ ಮಾಡುತ್ತದೆ. ನಾವು ಕೊಟ್ಟ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮದೇ ಡಾಕ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.